ಎದ್ದಳ್ಬಿಟ್ಟದೆ ಬುಂಡೆಕಾಯಿ ಹಾಕಿ ಗಿನ್ನಿ ಎದ್ದು ಟೈಮ್ ಅಲ್ಲ 5 ಗಂಟೆ ಯಶುಮ ಎದ್ಬಿಟ್ಟೈತೆ ಬುಂಡೆಕಾಯಿ ಹಾಕಿ ಎದ್ದೈತೆ ಮನೆ ಕುಳ್ಳ ನಿದ್ದೆ ತುಂಬ ಐತೆ ಗಂಡಲ್ ಪಾಪ ಅದಕ್ಕೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಶಿವು ಕೂಡ ಬೆಳಗ್ಗೆನೇ ಎದ್ದು ಕಾರ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದಾರೆ. ಓಯ್ ಅಪ್ಪು ಬೆಲ್ಲ ಇಲ್ವಾ? ಇನ್ನು ಯಶು ಹೊಸ್ಲಿಗೆ ನಾಮ ಇಕ್ಕಕ್ಕೆ ಬಿಡ್ತಿಲ್ಲ, ಜೋರಾಗಿ ಕಿರ್ಚೋದು ಎಲ್ಲ ಮಾಡ್ತಿದ್ದಾಳೆ. ಇನ್ನು ಗಗನ್ನು ಕೂಡ ಅಂಗಡಿಗೆ ಬೆಲ್ಲ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಕಳಿಸಿದೆ. ಬೆಲ್ಲನೂ ಖಾಲಿಯಾಗಿತ್ತು ಅಂತೇಳಿ ವಾಪಸ್ ಬಂದ ಮನೆಗೆ. ಸ್ನಾನ ಆಯಿತು, ಪೂಜೆ ಎಲ್ಲ ಆಯಿತು, ಟಿಫನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ. ಮನೇಲೆ ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ. ಯಶುಮ್ಮಂಗೆ ಏನು ರೆಡಿ ಮಾಡಿಲ್ಲ, ಹೆಂಗೂ ಸ್ನಾನ ಮಾಡಿಸ್ತೀವಲ್ಲ ಅಂತೇಳಿ ಬರೀ ಬಟ್ಟೆ ಹಾಕಿದ್ದೀನಿ ಅಷ್ಟೇನೆ. ಇವತ್ತು ಯಶುಮ್ಮನ್ ಕೂದಲು ಓಡಿ ಇನ್ನು ಬೇಗನೆ ಹೋಗೋಣ ಅಂತೇಳಿ ಅನ್ಕೊಂಡ್ವಿ. ಟೈಮೇ ಸಾಕಾಗಿಲ್ಲ. ನನ್ನ ತಮ್ಮ ಬರೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಹುಡುಗರಿಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವರು ರೆಡಿ ಮಾಡ್ಕೊಂಡು ಬರಬೇಕಲ್ವ, ಹಂಗಾಗಿ ಇನ್ನು ನಾವು ಅಷ್ಟೊಳಗೆ ಟಿಫನ್ ಮುಗಿಸ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀವಿ. ಯಶು ಗುಮ್ಮ ಗುಮ್ಮ ನಾನ್ ಬೇಡವಾ? ನಾವಿಬ್ರು ಉರ್ಬೋದು. ಯಶು ಯಶು ಬಂಗಾರು ಬಂಗಾರು 1 2 3 ಸ್ಟಾರ್ಟ್. ಅಯ್ಯೋ ಕೆಳಗಡೆಯಿಂದ ಹಿಂಗೆ ಎದ್ದು ಉರ್ಬೋದು ಹಿಂಗೆ. ಸರಿ ಒಂದ್ ಬೇಡವಾ? ಸರಿ ಉರ್ಬು. ಇನ್ನು ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ಸು ಮಾಡ್ಕೊಂಬಿಡೋಣ ಅಂತೇಳಿ ಮನೇಲಿ ಶಿವು ನಾನು ಮಾಡ್ತಾ ಇದ್ವಿ. ಹಂಗಾಗಿ ಅವರು ಈ ಥರ ಮಾಡಬಾರ್ದು, ಈ ಥರ ಮಾಡ್ಬೇಕಂತೇಳಿ ಹೇಳ್ಕೊಡ್ತಾ ಇದ್ರು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಇಬ್ಬರು ಸೇರಿ ಜೊತೆಲಿ ಕೂದಲು ಉರ್ಬೋದು ಮಾಡೋಣ ಅಂತೇಳಿ ಮಾಡಿದ್ವಿ. ಸಾಕು ಹಂಗೆ ಹೇಳಿ, ಅರ್ಧಕ್ಕೆ ಕ್ಲಿಪ್ ಹಾಕೊಂಡ್ಬಿಡ್ತೀನಿ. ಅಷ್ಟೊತ್ತಿಂದ ಮೊಬೈಲ್ ಹಿಡ್ಕೊಂಡು ಕೂತಿದ್ದೀನಿ. ಶಿವ ನೀನಾರ ಹೇಳಕ್ ವಿಡಿಯೋ ಆನ್ ಮಾಡಿಲ್ಲ ಅಂತ. ಆನೆ ಮಾಡಿತ್ತಿಲ್ಲ, ಈಗ ಆನ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಎಷ್ಟೋ ವರ್ಷಗಳ ನಂತರ ನಮ್ಮ ಅಮ್ಮನ ಹತ್ರ ಕೂದಲು ಬಚ್ಚಿಸ್ಕೊತಾ ಇದ್ದೀನಿ. ನನಗೆ ಸ್ಟೆಪ್ ಜಡೆ ಹಾಕ್ಸ್ಕೋಬೇಕಂತೇಳಿ ತುಂಬಾ ಆಸೆ ಆಗಿತ್ತು. ಅದು ಟೈಮೇ ಕೊಡಿರಲಿಲ್ಲ. ಇನ್ನು ನನ್ನ ತಮ್ಮ ಬರೋದು ಲೇಟ್ ಆಗುತ್ತೆ ಅಂತೇಳಿ ಅಷ್ಟರೊಳಗಡೆ ಹಾಕ್ಸ್ಕೊಳ್ಳೋಣ ಅಂತೇಳಿ ಹಾಕ್ಸ್ಕೊತಾ ಇದ್ದೀನಿ ಇವತ್ತು. ಆಯ್ತು ತಡಿಸಿವ, ಇಷ್ಟೊತ್ತೇ ಇದ್ದಂತೀನಿ. 5 ನಿಮಿಷಕ್ಕೆ ಈ ಕಡೆಗೆ ಇನ್ನೊಂದು ಎಳೆ ಎಣದ್ರೆ ಮುಗೀತು ಕಣ. ಇನ್ನು ಮಿಕ್ಕಿದ್ ಹಂಗೆ ಇದಾಯ್ಕತ್ತೀನಿ. ಅದು ಕೂದಲು ಒಣಗಿದ್ರೆ ಚೆನ್ನಾಗಿ ಬರ್ತದೆ. ಇನ್ನು ನನ್ನ ತಮ್ಮನ ಮಕ್ಕಳು ಅವರು ಕೂಡ ಬಂದರು. ನನ್ನ ತಮ್ಮನ ಹೆಂಡತಿ ಬರಲಿಲ್ಲ, ಅವರು ಬರಂಗಿಲ್ಲ ಅಂತ ಹೇಳ್ಬಿಟ್ರು. ಅಪ್ಪ ಯಶ ಇಲ್ಲಿ ಬುವ ಇಲ್ಲ ನೋಡು, ಮಮ್ಮಿ ಜೊತೆ ಮ್ಯಾಚಿಂಗ್ ಡ್ರೆಸ್ ನೋಡಕ್ಕೆ ಹೇಳೋದು. ಇನ್ನು ಯಶುನು ನಾನು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದೀವಿ. ಈ ಡ್ರೆಸ್ನ ನಮ್ಮ ಮಾವ ಯಶು ಹುಟ್ಟಿದಾಗ ಮಗು ನೋಡೋಕ್ಕೆ ಅಂತೇಳಿ ಮನೆಗೆ ಬಂದಿದ್ರು, ಆವಾಗ ತೊಗೊಂಡು ಬಂದಿದ್ರು. ನಾನು ಆವತ್ತಿಂದ ಈ ಡ್ರೆಸ್ನ ಹಾಕೇ ಇರಲಿಲ್ಲ. ಇವತ್ತು ಅವಳಿಗೆ ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಅವರೇ ಹೋಗಿ ತೊಗೊಂಡು ಬಂದಿದ್ದಂತೆ. ಇದು ಫಸ್ಟ್ ಟೈಮು ಅವ್ರ ತಾತ ತೊಗೊಂಡು ಬಂದಿದ್ದ ಬಟ್ಟೆ ಇದು. ಹಂಗಾಗಿ ಇವತ್ತು ಅದನ್ನೇ ಹಾಕಿದ್ದೀನಿ. ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಅಪ್ಪ ಇಲ್ಲ ಅಪ್ಪ. ಇನ್ನು ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಮನೆ ಹತ್ರನೇ 9 ಗಂಟೆ ಆಗೋಯ್ತು. ಬೇಗನೆ ಹೋಗ್ಬೇಕಿತ್ತು, ಸ್ವಲ್ಪ ಇಲ್ಲೇ ಲೇಟ್ ಆಗಿಬಿಡ್ತು. ಇನ್ನು ನನ್ನ ತಮ್ಮನ ಹೆಂಡತಿ ಬರಲಿಲ್ಲ, ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಮಿಂದ. ಹಂಗಾಗಿ ನನ್ನ ತಮ್ಮನ ಮಕ್ಕಳು ಇಬ್ಬರೇ ಬಂದಿದ್ದರು. ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ, ಇವಾಗ ಹೋಗ್ಲೇಬೇಕಲ್ವ, ಅಲ್ಲೇ ಹೊರಟ್ಬಿಟ್ಟಿದ್ದೀವಿ. ಮತ್ತೆ ಮುಂದಕ್ಕೂ ಹಾಕೋಕ್ಕಾಗೋದಿಲ್ಲ, ಟೈಮ್ ಬೇರೆ ಆಗೋಗಿದೆ. ಆಷಾಢ ಇನ್ನೊಂದು ವೀಕ್ ಇತ್ತು.
ಹಂಗಾಗಿ ಇನ್ನು ಅಮಾಸೆ ಬೇರೆ 3 ದಿನ ಇದೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನು ಯಶುನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಲು. ಇವಾಗ ಹಿಂದೆ ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹಿಂದಕ್ಕೂ ಮುಂದಕ್ಕೂ ಹೋಗೋಕ್ಕೆ ಆಟ ಆಡ್ತಿದ್ದಾಳೆ. ಇನ್ನು ನಮಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ಯಶು ಇಷ್ಟು ದಿನ ಜೆಂಟ್ಸ್ ಹತ್ರ ಯಾರ ಹತ್ರನೂ ಹೋಗ್ತಿರ್ಲಿಲ್ವಲ್ಲ, ಈ ನಡುವೆ ಎಲ್ಲರ ಹತ್ರನೂ ಹೋಗೋದು ರೂಢಿ ಮಾಡ್ಕೊಂಡಿದ್ದಾಳೆ. ಇವಾಗ ಒಂದು 3-4 ದಿವಸದಿಂದ ನಾನಂತೂ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಜೆಂಟ್ಸ್ ಹತ್ರ ಹೋಗ್ತಾನೆ ಇರಲಿಲ್ವಲ್ಲ ಅವಳು, ನನ್ನ ತಮ್ಮನ ಹತ್ರ ಹೆಂಗೆ ಕೂತ್ಕೊಂಡು ಮುಡಿ ಕೊಡ್ಸ್ಕೊತಾಳೋ ಹೆಂಗೋ ಏನೋ ಅಂತ ಹೇಳ್ಬಿಟ್ಟು. ಈ ನಡುವೆ ಎಲ್ಲರ ಹತ್ರನೂ ಹೋಗ್ತಾಳೆ. ಜೆಂಟ್ಸು ಮಾತಾಡ್ಸಿದ್ರೆ ಸಾಕು ತುಂಬಾ ಹೇಳೋವಳು. ಇವಾಗ ಆ ಥರ ಏನೂ ಇಲ್ಲ, ಸ್ವಲ್ಪ ದೊಡ್ಡವಳು ಆಗ್ತಾ ಎಲ್ಲ ಅಭ್ಯಾಸ ಮಾಡ್ಕೊತಿದ್ದಾಳೆ. ಯಾಕೋ ಗೊತ್ತಿಲ್ಲ, ಒಂದು 6 ಮಂತ್ವರೆಗೂ ಎಲ್ಲರ ಹತ್ರನೂ ಹೋದ್ಲು. ಆಮೇಲೆ ಒಂದು 2-3 ತಿಂಗಳು ಜೆಂಟ್ಸ್ ಹತ್ರ ಯಾರ ಹತ್ರನೂ ಹೋಗಿರಲೇ ಇಲ್ಲ. ಈ ನಡುವೆ ಹೋಗ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ಯಶುಗೆ ಕಾಲ್ಗೆಜ್ಜೆ ಎಲ್ಲನೂ ಕಿವಿ ಚುಚ್ಚಿಸೋವಾಗಲೇ ಕೊಡಿಸಿದ್ರು. ನಾನು ಕಾಲ್ಗೆಜ್ಜೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ, ಹಂಗಾಗಿ ಹಾಕಿರಲಿಲ್ಲ. ಇವತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮುಡಿ ಕೊಡಿಸ್ಬೇಕಂತ ಹೇಳಿ. ನಗು ಮುಖನೇ ಇಲ್ಲ, ಅವ್ರ ಮೇಕಪ್ ಎಲ್ಲ ಇದೆ. ಗಗನು ಅಪ್ಪು ಯಶುಮಾ ಯಶುಕುಳ್ಳಿ. ಇನ್ನು ನನ್ನ ತಮ್ಮನ ಮಗಳು ಸಣ್ಣವಳು ಕಾರ್ಗೆ ಹತ್ತಿದ್ರೆ ಸಾಕು ವಾಂತಿ ಮಾಡ್ಕೊಂಬಿಡ್ತಾಳೆ. ಯಾವಾಗಲೂ ಅಷ್ಟೇ, ಅವಳಿಗೆ ವಾಮಿಟಿಂಗ್ ಮಾತ್ರೆ ಹಾಕಿರ್ತಾರೆ, ಆದ್ರೂ ಸಹಿತ ಅವಳು ಜರ್ನಿ ಮಾಡಬೇಕಾದ್ರೆ ವಾಮಿಟಿಂಗ್ ಮಾಡ್ಕೊಂಬಿಡ್ತಾಳೆ. ಪಾಪ ಎಷ್ಟೊಂದು ಅವರಮ್ಮ ನೀಟಾಗಿ ರೆಡಿ ಮಾಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಪ್ರಣೀತಂಗೂ ಹರ್ಷಿತಂಗೂ ಇಬ್ರಿಗೂ ಒಂದೇ ಥರ ಮ್ಯಾಚಿಂಗ್ ಡ್ರೆಸ್ಸು ಮತ್ತು ಮ್ಯಾಚಿಂಗ್ ಸರ, ಸ್ಲಿಪ್ಪರು ಎಲ್ಲನೂ ನೀಟಾಗಿ ಒಂದೇ ಥರ ಹಾಕಿ ಕಳಿಸಿದ್ರು. ಪಾಪ ಅವಳು ವಾಮಿಟ್ ಮಾಡಿ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ಲು. ಈಗ ಸ್ವಲ್ಪ ಹೊತ್ತಿನಲ್ಲಿ ಎದ್ದಿದ್ದಾಳೆ. ಇನ್ನು ಟಿಫನ್ ಕೂಡ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹಿತ ಇಲ್ಲೇ ಚಿತ್ರಾನ್ನ ತೊಗೊಂಡು ಬಂದಿದ್ವಿ. ಅವರು ಕೂಡ ಇಲ್ಲೇ ಟಿಫನ್ನು ಕೂಡ ಮುಗಿಸ್ಕೊಂಡ್ರು. ಇವಾಗ ದೇವಸ್ಥಾನ ಹತ್ರ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಟೈಮ್ ಬೇರೆ ಇಲ್ಲೇ 10:45 ಆಗೋಯಿತು. ಇನ್ನೂ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು. ನನ್ನ ತಮ್ಮ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಇನ್ನು ನನ್ನ ತಮ್ಮನ ಹೆಂಡ್ತಿನೂ ಕೂಡ ಬರಲಿಲ್ವಲ್ಲ, ಹಂಗಾಗಿ ಇನ್ನು ನಾವು ಇಷ್ಟೇ ಜನನೇ ಹೋಗ್ತಾ ಇದ್ದೀವಿ. ಯಶು ನೀನ್ ಟಾಪ್ ಹಾಕೊಂಡಿದ್ದೀನಿ ನೋಡಿಲಿ ಚಿನ್ನವ. ಯಶು ಮುನ್ ಟೋಪಿ ನೋಡಿ ಎಷ್ಟು ನೀಟಾಗಿ ಕಾಣ್ತದೆ. ಅಪ್ಪು ಅಪ್ಪು ಚಿನ್ನ ಇಲ್ಲಿ ಸ್ಮೈಲ್ ಸ್ಮೈಲ್ ನೋಡಪ್ಪ, ಬಾಯಲ್ಲಿಂದ ಬೆಳ್ಳಾಕಂಡಿ ಯಾರ ಮದ್ದೆ ಕ್ರಾಫ್ಟ್ ಹಾಕ್ಬಿಟ್ಟವ್ರೆ ಚಿನ್ನಂಗೆ. ಯಶುಗೆ ಈ ಟೋಪಿನ ಇಲ್ಲೇ ಚುಂಚನಗಿರಿಗೆ ಬಂದಾಗ ತೊಗೊಂಡೋಗಿದ್ವಿ. ಶಿವು ನಾನು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದರು ನಮ್ಮ ಅತ್ತೆ ಮಾವ. ಅವಾಗ ಬಂದಾಗ ತೊಗೊಂಡೋಗಿದ್ವಿ. ಈಗ ಅದೇ ಟೋಪಿನೇ ತೊಗೊಂಡು ಬಂದಿದ್ದೀನಿ, ಮತ್ತೆ ತೊಗೊಳೋದೇನು ಬೇಡ ಅಂತ ಹೇಳ್ಬಿಟ್ಟು ನಾನು ಯೂಸೇ ಮಾಡಿರಲಿಲ್ಲ. ಟೋಪಿ 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 ಬೇಕಾ? ಟೋಪಿ ಚಿನ್ನದ ಟೋಪಿ ಹಿಡ್ಕೊಂಡಿದ್ದೀನಿ ತಗೋ ನಾನು. ಇನ್ನು ಒಂದ್ಸಲಿ ಅವಾಗಲೇ ಒಂದ್ಸಲಿ ಯಶು ತಲೆಗೆ ಹೊಡ್ಕೊಂಬಿಡ್ತು. ಹಂಗಾಗಿ ಶಿವು ವಿಡಿಯೋ ಮಾಡ್ತಾ ಇದ್ನಲ್ಲ, ಹಂಗಾಗಿ ಹೇಳ್ತಿದ್ದಾರೆ ಮತ್ತೆ ಹೊಡ್ಗಿಡ್ಕೊಂಡ್ಬಿಡ್ತದೆ ಮಗುನ, ನೀಟಾಗಿ ಇಟ್ಕೊ ಅಂತ ಹೇಳ್ಬಿಟ್ಟು. ಬಸ್ಗಳು ಬರ್ತಾವ, ಒಳಗೆ ಹೋಯ್ತವೆ. ಯಾವ್ದೇ ಬಸ್ ಬಂದ್ರು ಒಳಗಡೆ ಹೋಗ್ಬಿಟ್ಟು ಈಚೆ ಬರೋದು. ಇವ್ರು ಮೈಸೂರಿಂದ ಹೋಯ್ತಾ ಇರೋದು ಇವ್ರಿಗೆ. ಇದು ಮಾಮೂಲಿ ತುಮಕೂರು. ಒಳಗಡೆ ಬಸ್ ಸ್ಟಾಪ್ ಐತಲ್ಲ, ಅಲ್ಲೋಡು, ಅಲ್ಲಿಂದ ರಿಟರ್ನ್. ಈ ವರ್ಷ ತೇರು ಬಂದೇ ಬರ್ತೀನಿ, ಅದೇನಾರ ಆಗಿರ್ಲಿ. ಇದೇ ತೇರು ಇದೆ ತೇರು. ನಾನೇ ನೋಡಿಲ್ಲ. ಇಲ್ಲಿ ಮಾಡೋದ ಅಲ್ಲಿ ಮೇಲೆ ಮಾಡೋದ, ಇಲ್ಲಿ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಇಲ್ಲಿ ಕೈ ಮುಕ್ಕೊಂಡಿ ಅಲ್ಲಿ ಮದ್ದಿಲ್ ಮಾಡೋಣ. ಇಲ್ಲಿ ಪೂಜೆ ಮಾಡ್ಕೊಂಡಿ ಇಟ್ಕೋಗದ ಮುಡಿ ಕೊಡಕ್ಕೆ. ಇನ್ನು ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಶಿವು ಪೂಜೆ ಮಾಡಬೇಕು, ಫಸ್ಟು ಕೆಳಗಡೆ ಆಮೇಲೆ ಮೇಲ್ಗಡೆ ಹೋಗಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ನನಗೆ ಅಷ್ಟಾಗಿ ಮರ್ತೋಗ್ಬಿಟ್ಟಿತ್ತು, ಹಂಗಾಗಿ ಸರಿ ಕೆಳಗಡೆನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀವಿ. ಇನ್ನು ನಮ್ಮ ಅತ್ತೆಗೂ ಒಂದ್ಸರಿ ಫೋನ್ ಮಾಡಿ ಕೇಳಿದೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವರು ಅಷ್ಟೇ, ದೇವ್ರಿಗೆ ಫಸ್ಟ್ನೇ ಮೆಟ್ಲು ಇಂದನೇ ಶುರುವಾಗೋದು. ಫಸ್ಟು ಪಾದಕ್ಕೆ ಪೂಜೆ ಮಾಡಬೇಕು, ಫಸ್ಟು ಕೆಳಗಡೆ ಪೂಜೆ ಮಾಡಿ ಆಮೇಲೆ ಮಗುಗೂ ಅಡ್ಡ ಬೀಳಿಸ್ಬಿಟ್ಟು ಆಮೇಲೆ ಮುಡಿ ಕೊಡಿಸಾದ್ಮೇಲೆ ಒಳಗಡೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಹಂಗಾಗಿ ಫಸ್ಟು ಇಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಇನ್ನು ಯಶು ಕೂಡ ತುಂಬಾ ಹಠ ಮಾಡ್ತಾಯಿದ್ಲು ಅಂತೇಳಿ ಶಿವು ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ನಾನೊಬ್ಬಳೇ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮನೂ ತಮ್ಮ ಮತ್ತು ತಮ್ಮನ ಮಕ್ಕಳೆಲ್ಲ ಹಿಂದೆಗಡೆ ನಿಂತ್ಕೊಂಡಿದ್ರು. ಇಲ್ಲಿ ತುಂಬಾ ರಶ್ ಇದ್ರು. ಫಸ್ಟು ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತೇಳಿ ಹಿಂದೆಗಡೆ ನಿಲ್ಲಿಸ್ಕೊಂಡಿದ್ದಾನೆ. ಇಲ್ಲಿ ಕುಂಕುಮ ಎಲ್ಲ ಹಾಕಿದಾರಲ್ವ, ಮತ್ತು ವೈಟ್ ಡ್ರೆಸ್ ಬೇರೆ ಹಾಕಿ ಕಳಿಸಿದ್ರು ಅವರಮ್ಮ, ಹಂಗಾಗಿ
ಜನ ಸ್ವಲ್ಪ ಕಡಿಮೆ ಆದಮೇಲೆ ಪೂಜೆ ಮಾಡಿಸ್ಲಿ ಅಂತೇಳಿ ನಾನು ಸುಮ್ಮನೆ ಅದೇ. ಮತ್ತು ಇಲ್ಲಿ ಗಂಧದ ಕಡ್ಡಿ ಹೊಗೆಗೆ ಯಶು ಕೂಡ ಕಣ್ಣು ಉರಿತೈತೆ ಅಂತೇಳಿ ಅಳ್ತಾ ಇದ್ಲು. ಇನ್ನು ಶಿವು ಅದಕ್ಕೆ ಅವಳನ್ನ ಕರ್ಕೊಂಡು ಆ ಕಡೆ ಹೋದರು. ಇನ್ನು ನಾನು ಕೂಡ ಪೂಜೆ ಮುಗಿಸಿ ಇನ್ನು ನನ್ನ ತಮ್ಮನೂ ಕೂಡ ಬಂದು ಪೂಜೆ ಮಾಡ್ದೆ. ಮಕ್ಳುಗಳೆಲ್ಲ ಅಲ್ಲಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಒಂದು ಕಂಬಿ ಹಾಕಿದ್ರಲ್ಲ ಅದ್ರೊಳಗಡೆ ಕಾಲು ಹಾಕಿದ್ರೆ ಬಿದ್ದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವೇ ದೊಡ್ಡವ್ರು ಮಾತ್ರ ಪೂಜೆ ಮಾಡಿದ್ವಿ. ಅಮ್ಮ, ನಾನು, ಶಿವು ಮತ್ತು ನನ್ನ ತಮ್ಮ ಇಷ್ಟೇ ಜನ ಪೂಜೆ ಮಾಡಿದ್ರು. ಇನ್ನು ಹುಡುಗರುಗಳಿಗೆ ಯಾರಿಗೂ ಪೂಜೆ ಮಾಡಿಸ್ಲಿಲ್ಲ. ಹಂಗೆ ಕುಂಕುಮ ಹಾಕ್ಬಿಟ್ಟು ತೀರ್ಥ ಹಾಕ್ಬಿಟ್ಟು ಮುಡಿ ಕೊಡ್ಸೋಣ ಇವಾಗ ಹೋಗಿ ಅಂತೇಳಿ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಬಂದಿದ್ದರೆ ತುಂಬಾ ಚೆನ್ನಾಗಿರೋದು. ಅವ್ರಿಗೆ ಹುಷಾರಿರಲಿಲ್ಲ, ಹಂಗಾಗಿ ಬರಲಿಕ್ಕಾಗಲಿಲ್ಲ. ನಾವೇ ಕೊಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ನೋಡ್ದ ಕೋತಿ ತಿಮ್ಮನ ಅಪ್ಪ ಕೈ ಕೈ ಆಲೆ ಕೈ ಅಪ್ಪ ಅಪ್ಪ ಖುಷಿ ಖುಷಿ ಈಗ ಖುಷಿ ಬಾಬಾ ಹಾಡು ಹೇಳ್ತಾವ್ರೆ. ಇನ್ನು ಇಷ್ಟು ದಿನ ಗಗನ್ನ ಮನೆಯಲ್ಲೇ ನೋಡ್ತಾ ಇದ್ನಲ್ಲ, ಹಂಗಾಗಿ ನನಗೆ ಇಷ್ಟು ದೊಡ್ಡವನಾಗವನೆ ಅಂತ ಹೇಳಿ ಅನ್ನಿಸ್ತಾನೆ ಇರಲಿಲ್ಲ. ಇವತ್ತು ವಿಡಿಯೋದಲ್ಲಿ ನೋಡಿದೆ, ನನಗಿಂತ ಹೈಟ್ ಬೆಳೆದ್ಬಿಟ್ಟಿದ್ದಾನೆ. ನನಗೆ ನೋಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗೆ ಒಂದು ಕ್ಷಣ ನಂಬಲಿಕ್ಕೆ ಆಗಲಿಲ್ಲ, ನನ್ನ ಮಗ ಇಷ್ಟೊಂದು ದೊಡ್ಡವನಾಗ್ಬಿಟ್ನ ಇಷ್ಟು ಬೇಗ ಅಂತ ಅನ್ನಿಸ್ತು. ಇನ್ನು ಮುಡಿ ಕೊಡಿಸ್ಲಿಕ್ಕೆ ಟಿಕೆಟ್ ಕೂಡ ತಗೋಬೇಕಂತೆ, ಹಂಗಾಗಿ ಟಿಕೆಟ್ ತೊಗೊಳ್ಳೋಣ ಅಂತೇಳಿ ಹೋಗ್ತಿದ್ದೀವಿ. ಮುಡಿ ಚೀಟಿ ಒಂದಕ್ಕೆ 100 ರೂಪಾಯಿ. ಬಿಸಿನೀರು ಸಿಗುತ್ತಂತ. ಓ ಜಿ ಬಿಸಿ ಜಿ ಗಿಣಿಗೆ ಅಯ್ಯೋ ಅಯ್ಯೋ ಖುಷಿ ನೋಡಪ್ಪ, ಖುಷಿ. ಆಮೇಲೆ ನೋಡು. ಇನ್ನು ಇಲ್ಲಿ ಪರವಾಗಿಲ್ಲ, ಬಿಸಿನೀರು ಕೂಡ ಕೊಟ್ಟರು. ಚಿಕ್ಕ ಮಕ್ಳುಗಳಿಗೆ ಮಾತ್ರ ಫ್ರೀಯಾಗಿ ಬಿಸಿನೀರು ಕೂಡ ಕೊಡ್ತಾರಂತೆ. ದೊಡ್ಡವ್ರಿಗೆಲ್ಲ ತಣ್ಣೀರೇ ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಫಸ್ಟು ಯಶುಗೆ ಸ್ವಲ್ಪ ಕೂದಲನ್ನ ನೆನೆಸ್ಕೊಂಡು ತೊಗೊಂಬನ್ನಿ ಅಂತೇಳಿ ಒಂದು ಜಗ್ಗಲ್ಲಿ ಬಿಸಿನೀರು ಕೂಡ ಕೊಟ್ಟು ಕಳಿಸಿದ್ದಾರೆ. ಈ ಥರ ಫೆಸಿಲಿಟೀಸ್ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಮಕ್ಳುಗಳಿಗೆ ಅಂತಲೇ ಹೇಳ್ಬೋದು. ಯಶುಗೆ ನೀರು ಅಂದರೆ ತುಂಬಾ ಇಷ್ಟ. ಮನೇಲೂ ಅಷ್ಟೇ, ಸ್ನಾನ ಮಾಡಲಿಕ್ಕೆ ಯಾರಾದರೂ ಸ್ನಾನ ಮಾಡ್ಲಿಕ್ಕೆ ಹೋಗಲಿ ನನಗೂ ಮಾಡಿಸಿ ಅಂತೇಳಿ ಮುಗಿ ಬೀಳ್ತಾಳೆ. ಇಲ್ಲೂ ಅಷ್ಟೇ ತುಂಬ ಖುಷಿಯಿಂದ ಸ್ನಾನ ಮಾಡಿಸ್ಕೊತಿದ್ದಾಳೆ. ಬಿಸಿನೀರಲ್ವ, ಹಂಗಾಗಿ ಮನೇಲೂ ಅಷ್ಟೇ ತುಂಬಾ ಇಷ್ಟಪಟ್ಕೊಂಡು ಸ್ನಾನ ಮಾಡಿಸ್ಕೊತಾಳೆ. ಒಂದು ಚೂರು ಅಳೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಕೂದಲು ಕೂಡ ನೆನೆಸ್ಕೊಂಡು ಮುಡಿ ಕೊಡ್ಸೋ ಹತ್ರ ಕರ್ಕೊಂಬಂದಿದ್ದೀವಿ. ಎಲ್ಲ ಮಕ್ಕಳು ಅಳೋದು ಕಿರ್ಚೋದು ಎಲ್ಲನೂ ನೋಡ್ತಾ ಇದ್ದಾಳೆ. ಅವಳಂತೂ ಇವಾಗ ಖುಷಿ ಪಟ್ಕೊಂಡು ಎಲ್ಲರನ್ನೂ ನಗಾಡಿಸ್ಕೊಂಡು ನೋಡ್ತಾ ಇದ್ದಾಳೆ. ಏನಿದು ಹೊಸ ಜಾಗ ಬಂದ್ಬಿಟ್ಟಿದ್ದೀನಲ್ಲ, ಇಷ್ಟೊಂದು ಜನ ಎಲ್ಲ ಇದ್ದಾರಲ್ಲ, ಏನು ಈ ಥರ ಮಾಡ್ತಿದ್ದಾರೆ ಅಂತೇಳಿ ನೋಡ್ತಿದ್ದಾಳೆ. ಆಪೋಸಿಟ್ಟು ಮಿರರ್ ಕೂಡ ಇದೆಯಲ್ಲ, ಅದರಲ್ಲಿ ಅವಳನ್ನೇ ನೋಡಿಕೊಂಡು ಫುಲ್ಲು ಸ್ಮೈಲ್ ಮಾಡ್ತಿದ್ದಾಳೆ. ಮನೇಲೂ ಅಷ್ಟೇ ಮಿರರ್ ನೋಡಿ ತುಂಬಾ ನಗೋದು ಕಿರ್ಚೋದು, ಅವಳೇ ಕೂಗೋದು, ಆ ಥರ ಎಲ್ಲ ಮಾಡ್ತಾಳೆ. ಇಲ್ಲಿ ದೊಡ್ಡ ದೊಡ್ಡದಾಗಿ ಮಿರರ್ ಎಲ್ಲ ಹಾಕ್ಬಿಟ್ಟಿದ್ದಾರಲ್ಲ, ಅದು ನೋಡಿ ಅವಳಿಗೆ ಫುಲ್ಲು ಖುಷಿಯಾಗಿದೆ. ಹಂಗಾಗಿ ಒಬ್ಬೊಬ್ಬಳೇ ನೋಡಿಕೊಂಡು ಫುಲ್ಲು ನಗ ಹೊಡಿತಾ ಕೂತಿದ್ದಾಳೆ. ಇವತ್ತಂತೂ ಮುಡಿ ಕೊಡಿಸ್ಲಿಕ್ಕೆ ತುಂಬಾ ಚಿಕ್ಕ ಮಕ್ಳುಗಳು ಬಂದಿದ್ದು ಅಂತಲೇ ಹೇಳ್ಬೋದು. ಇವಾಗ ಆಷಾಢ ಬೇರೆ ಶುರುವಾಗ್ತಿದೆ ಅಲ್ವಾ, ಇನ್ನೊಂದು 3 ರಿಂದ 4 ದಿನ ಇದೆ. ಇನ್ನು 1 ತಿಂಗಳವರೆಗೂ ಯಾರೂ ಮುಡಿ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಹಂಗಾಗಿ ತುಂಬಾ ಜನ ಬಂದಿದ್ದಾರೆ. ಚಿಕ್ಕ ಮಕ್ಕಳಂತೂ ಜಾಸ್ತಿ ಜನ ಇದ್ದರು ಅಂತಲೇ ಹೇಳ್ಬೋದು. ಇನ್ನು ಯಶುಗೆ ಕೂಡ ನಿದ್ದೆ ಕೂಡ ಬಂದ್ಬಿಡ್ತು. ಇಷ್ಟವರೆಗೂ ಚೆನ್ನಾಗಿ ಆಟ ಆಡ್ತಾ ಇದ್ಲು, ಈಗ ನಿದ್ದೆ ಬೇರೆ ಬಂದ್ಬಿಟ್ಟಿದೆ. ಇನ್ನು ಯಾವ ಥರ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಶಿವಗಂತೂ ಭಾರಿ ಹಿಂಸೆ ಇಕ್ತಿದ್ದಾಳೆ. ಕೂದಲು ಎಲ್ಲ ಕಿತ್ತಾಕೋದು, ಜೇಬಲ್ಲಿ ದುಡ್ಡೆಲ್ಲ ತೆಗ್ದು ಎಸೆಯೋದು ಎಲ್ಲ ಮಾಡ್ತಿದ್ದಾಳೆ. ಇನ್ನು ಶಿವು ನನ್ನ ಕೈಲಿ ಆಗೋದಿಲ್ಲ, ತಗೋ ಸ್ವಲ್ಪ ಹೊತ್ತು ನೀನು ಎತ್ಕೊ ಅಂತ ಹೇಳ್ತಿದ್ದಾರೆ. ಇನ್ನು ನನ್ನ ಹತ್ರ ಬಂದರೆ ಮಲಗಿಸು ಅಂತ ಹೇಳಿ ಇದು ಮಾಡ್ತಾಳೆ. ಅಲ್ಲೆಲ್ಲ ಅವಳಿಗೆ ಬ್ರೆಸ್ಟ್ ಮಿಲ್ಕು ಕೊಡೋಕ್ಕಾಗೋದಿಲ್ಲ, ಹಂಗಾಗಿ ಶಿವು ಹತ್ರ ಕೊಟ್ಟಿದ್ದೀನಿ. ಒಂದು ಕ್ಷಣನೂ ಸುಮ್ಮನಿರ್ತಾ ಇಲ್ಲ, ಎಷ್ಟು ತೀಟೆ ಮಾಡ್ತಿದ್ದಾಳೆ ಅಂತ ನೋಡ್ತಿರ್ಬೋದು. ಅವ್ರಿಗಂತೂ ಹಿಡ್ದು ಸಾಕಾಗ್ಬಿಡ್ತು. ಇನ್ನು ಯಶುಗೆ ತಲೆಗೆಲ್ಲ ನೀರು ಹಾಕ್ಬಿಟ್ಟಿದ್ವಲ್ಲ, ಹಂಗಾಗಿ ಅವಳಿಗೆ ಇಷ್ಟು ಬೇಗ ಕೋಲ್ಡ್ ಕೂಡ ಆಗಿಬಿಟ್ಟಿದೆ. ಆಲ್ರೆಡಿ ಮೂಗಲ್ಲಿ ಗೊಣ್ಣೆ ಬೇರೆ ಸುರಿತಾ ಇತ್ತೆ ಅವಳಿಗೆ. ಏನು ಮಾಡೋಕ್ಕಾಗೋದಿಲ್ಲ, ಇಲ್ಲಿ ತುಂಬಾ ಮಕ್ಕಳಿದ್ದಾರಲ್ವ, ಇಲ್ಲಿ ಬೇಗನೆ ಮಾಡಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಚಿಕ್ಕ ಮಕ್ಳಿಗೆಲ್ಲ ಮುಡಿ ಕೊಡ್ಸೋದಲ್ವ, ತುಂಬಾ ಭಯ ಆಗುತ್ತೆ, ಹಂಗಾಗಿ ಸ್ವಲ್ಪ ಲೇಟೇ ಆಗುತ್ತೆ. ಇನ್ನು ನಾನು ಸ್ವಲ್ಪ ಹೊತ್ತು ಎತ್ಕೋತೀನಿ ಅಂತೇಳಿ ಈಸ್ಕೊಂಡಿದ್ದೀನಿ. ನನ್ನ ಹತ್ರನೂ ಕೂಡ ಇರ್ತಾ ಇಲ್ಲ, ಸರ ಎಲ್ಲ ಕಿತ್ತಾಕೋದು, ಮತ್ತು ಆಟ ಮಾಡ್ತಾವಳೆ. ಮತ್ತು ಶಿವು ಹತ್ರ ಹೋಗ್ತೀನಿ, ನನ್ನ ಹತ್ರ ಬರ್ತೀನಿ, ಆ ಥರನೇ ಮಾಡ್ತಾವಳೆ. ಇಲ್ಲ ಅಳ್ಬೇಡ್ದು.
ಅಪ್ಪೋ ಇನ್ನು ಯಶು ಅಂತೂ ಫುಲ್ಲು ಉಸಿರಿಟ್ಕೊಂಬಿಟ್ಟು ಬಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಲು. ನಮಗಂತೂ ಭಯನೇ ಆಗೋಯ್ತು. ಯಾಕೆ ಈ ಥರ ಅಳ್ತಿದ್ದಾಳಲ್ಲಪ್ಪ ಇಷ್ಟೊಂದು. ಇನ್ನು ಯಶುಗೆ ಕಿವಿ ಚುಚ್ಚಬೇಕಾದ್ರೆ ಈ ಥರ ಹತ್ತಿದ್ದು ನೋಡಿದ್ದೆ. ಅದಾದಮೇಲೆ ನಾನು ಈ ಥರ ಯಾವತ್ತೂ ನೋಡಿರಲಿಲ್ಲ. ತುಂಬಾ ಅಳ್ಲಿಕ್ಕೆ ಶುರು ಮಾಡಿಬಿಟ್ಲು. ಮಿರರಲ್ಲಿ ಅವಳನ್ನೇ ನೋಡ್ಕೊಳ್ಳೋದು, ಅಳೋದು, ಒಂಥರ ಗಾಬರಿ ಪಟ್ಕೊಂಬಿಟ್ಲು ಅಂತಲೇ ಹೇಳ್ಬೋದು. ಉಸಿರೆಲ್ಲ ಮೇಕೆ ಎಳಿ ಆ ಥರ ಎಲ್ಲ ಮಾಡಿಬಿಟ್ಲು. ನನಗಂತೂ ಕೈಕಾಲೇ ಆಡಲಿಲ್ಲ ಏನು ಮಾಡಬೇಕಂತೇಳಿ. ಅವರು ಫಾಸ್ಟಾಗೆ ಮಾಡಿದ್ರು. ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂತ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗೇ ಅವ್ರಿಗೆ ಏರ್ ಕಟ್ ಮಾಡಿದ್ರು. 1-2 ಕಡೆ ಸ್ವಲ್ಪ ಕುಯ್ಕೊಂಬಿಟ್ಟು ರಕ್ತ ಬೇರೆ ಬತ್ತಾಯಿತು. ಅದ್ರ ಉರಿ ಬೇರೆ ಅವಳಿಗೆ ಸಿಕ್ಕಾಬಟ್ಟೆ ಅಳ್ಲಿಕ್ಕೆ ಶುರು ಮಾಡಿಬಿಟ್ಲು. ಪುಟ್ಟು ಕೊಪ್ಪೆಲ್ಲ ಮಾಡ್ಬಿಟ್ಟಲ್ಲ ಕಪ್ಪ ಐತೆ ತಗೋ ಇನ್ನೂ ಅದಕ್ಕೆ ಐಲೈನರ್ ಇಕ್ಕಿದ್ದು ಸೋಪ್ ಏನೋ ಹಾಕಬೇಡ ನೋಡವ ಇಲ್ಲಿ ಹೆಂಗ್ ಸ್ನಾನ ಮಾಡಿಸ್ಕೊತವಳೆ ನೀರು ಅಂದ್ರೆ ಇಷ್ಟ ಅವಳಿಗೆ. ಇನ್ನು ಮುಡಿ ಕೊಡ್ಸೋವಾಗ ಮಾತ್ರ ಅಷ್ಟೊಂದು ಅಳ್ತಾ ಇದ್ಲು. ಸ್ನಾನ ಮಾಡಿಸ್ಬೇಕಾದ್ರೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ, ಒಂಚೂರು ಅಳೋದಿಲ್ಲ. ಮನೇಲೂ ಅಷ್ಟೇ ತುಂಬ ಇಷ್ಟಪಟ್ಕೊಂಡು ಸ್ನಾನ ಮಾಡಿಸ್ಕೊತಾಳೆ. ಆದರೆ ಮುಖಕ್ಕೆ ಮಾತ್ರ ಅವಳಿಗೆ ಸೋಪೇನು ಹಾಕಂಗಿಲ್ಲ ಅಷ್ಟೇ. ಇನ್ನು ಈ ಬಟ್ಟೆನ ನನ್ನ ತಮ್ಮವ್ರ ಮನೇಲೇ ತೊಗೊಂಡು ಬಂದಿದ್ರು. ಮುಡಿ ಕೊಡಿಸ್ಬೇಕಾದ್ರೆ ಸೋದ್ರ ಮಾವ ಬಟ್ಟೆ ಕೊಡಬೇಕಂತಲ್ಲ, ಹಂಗಾಗಿ ಇವಾಗ ಅದೇ ಬಟ್ಟೆನ ಸಹಿತ ಅವಳಿಗೆ ಹಾಕ್ತಾಯಿದ್ದೀನಿ. ನಾನೇನು ಎಕ್ಸ್ಟ್ರಾ ತೊಗೊಂಬಂದಿರಲಿಲ್ಲ ಹೊಸ ಬಟ್ಟೆನ, ಅವ್ರು ಕೊಡೋದೇ ಹಾಕ್ಬೇಕಲ್ವ, ಹಂಗಾಗಿ ಇವಾಗ ಅದನ್ನೇ ಹಾಕ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಹೋಗೋಣ ಅಂತೇಳಿ ಯಶಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅವಳಿಗೆ ಕ್ರೀಮು ಏನೂ ಹಾಕಿಲ್ಲ, ಹಂಗೆ ಜಸ್ಟು ಬಟ್ಟೆ ಹಾಕ್ಬಿಟ್ಟು ಚಿಕ್ಕದಾಗೊಂದು ಐಲೈನರ್ ಹಾಕಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಯಶಮ್ಮ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಬುಂಡೆ ಆಗ್ಬಿಟ್ಟು ಅಂತೇಳಿ. ಚಿಕ್ಕ ಮಕ್ಳು ಹಂಗೇನೆ ಅಲ್ವಾ, ಬುಂಡೆ ಮಾಡಿಸಿದ್ರೆ ಒಂಥರ ಕ್ಯೂಟಾಗಿ ಕಾಣ್ತಾರೆ. ಯಶ ಯಶ ಇಲ್ಲಿ ಅಪ್ಪ ಬುಂಡೆ ಆಗೈತೆ ಗಿನಿ. ಆಯ್ತಾ ಮೇಲ್ಗಡೆಯಿಂದ ಫೋಟೋ ತಗೊಳ್ಳೋಕೆಲ್ಲ ಚೆನ್ನಾಗಿದೆ. ಇನ್ನು ಮೇಲ್ಗಡೆ ಬೆಟ್ಟ ಎಲ್ಲ ಹತ್ಬೇಕು ಅಂತೇಳಿ ಶಿವು ಹೇಳ್ತಿದ್ರು. ಇವಾಗ ಟೈಮ್ ಬೇರೆ 12:30 ಆಗಿತ್ತು, ಹಂಗಾಗಿ ಬಿಸಿಲಲ್ಲಿ ಬೆಟ್ಟ ಹತ್ತಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇವಾಗ ಮೇಲ್ಗಡೆಗೆಲ್ಲ ಹತ್ತಿ ಇಳಿಯೋದ್ರೊಳಗಡೆ ಟೈಮು ಆಗೋಗ್ಬಿಡುತ್ತೆ, ಊರಿಗೆ ಸ್ವಲ್ಪ ಹೋಗಬೇಕು. ಹಂಗಾಗಿ ಇಲ್ಲೇ ಮೇಯ್ನು ದೇವರಿದೆಯಲ್ವ, ಅಲ್ಲೇ ಕಾಲಭೈರವೇಶ್ವರಂಗೆ ಮಾಡ್ಕೊಂಡು ಹೋಗೋಣ ಅಂತ. ಮೇಲ್ಗಡೆ ಗಣೇಶ ಎಲ್ಲ ಇದೆಯಂತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಹೋಗಿದ್ದು, ಅಷ್ಟಾಗಿ ಗ್ಯಾಪ್ನ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಹಂಗಾಗಿ ಕೆಳಗಡೆನೇ ಪೂಜೆ ಮಾಡ್ತೀವಿ. ಇಲ್ಲಿ ತೆಂಗಿನಕಾಯಿ ಎಲ್ಲ ಹೊಡ್ಕೋಬೇಕಲ್ವ ಅಲ್ಲಿ ತೆಂಗಿನಕಾಯಿ ಹೊಡೆಯಕ್ಕೆ. ಇನ್ನು ಒಳಗಡೆನೆ ಗಣೇಶ ದೇವಸ್ಥಾನನೂ ಕೂಡ ಇತ್ತು, ಇಲ್ಲೂ ಕೂಡ ಪೂಜೆ ಮಾಡಿಕೊಂಡು ಇನ್ನು ಮೇಯ್ನು ದೇವ್ರ ಹತ್ರ ಹೋಗ್ತಾ ಇದ್ದೀವಿ. ಈ ನಡುವೆ ಅಂತೂ ತುಂಬಾ ಲೈನ್ಗೆ ಸರ್ದಿ ಆಗಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಾವು ಪೂಜೆಗೆ ಮಡ್ಲಕ್ಕಿ ಬೆಲ್ಲ ಎಲ್ಲ ತೊಗೊಂಡು ಬರ್ತೀವಿ. ಮನೆ ದೇವ್ರಿಗೆ ಯಾವಾಗ ಬಂದ್ರೂ ಸಹಿತ ಅದನ್ನು ಮಿಸ್ ಮಾಡೋದಿಲ್ಲ. ಹಂಗಾಗಿ ಗಣೇಶನಿಗೆ ಅದನ್ನೇ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ದೇವಸ್ಥಾನ ಅಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಬೆಳ್ಳಿ ವಿಗ್ರಹಗಳೆಲ್ಲ ಇಟ್ಟಿದ್ರು, ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ದೇವರು ಚೆನ್ನಾಗಿತ್ತು. ಅದನ್ನು ಕೂಡ ನೋಡಿಕೊಂಡು ಇವಾಗ ಚುಂಚನಗಿರಿಲಿ ಮೇಯ್ನ್ ದೇವರು ಇದೇನೆ, ಕಾಲಭೈರವೇಶ್ವರ ಸ್ವಾಮಿ. ಇದು ನಮ್ಮ ಮನೆ ದೇವರು. ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಹಣ, ಆಸ್ತಿ, ಅಂತಸ್ತು ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಕೇಳ್ಕೊತೀನಿ. ಎಲ್ರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಯಾವತ್ತೇ ಆಗಲಿ ನಾವು ಚೆನ್ನಾಗಿರಲಿ ಅಂತ ಕೇಳಬಾರ್ದು ದೇವ್ರನ್ನ. ನಮ್ಮ ಶತ್ರುಗಳಿಗೂ ಕೂಡ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳಿದ್ರೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಅಷ್ಟೇ. ಇನ್ನು ನಾವು ಸ್ವಲ್ಪ ಹೊತ್ತು ದೇವ್ರದ್ದು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗಬೇಕು ಅಂತ ಹೇಳಿದ್ರು, ಹಂಗಾಗಿ ಯಶು ಕೂಡ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ಲು. ಅವಳನ್ನು ಕೂಡ ನಗಾಡಿಸ್ಕೊಂಡು ಸ್ವಲ್ಪ ಮಾತಾಡಿಸ್ಕೊಂಡು ಕೂತಿದ್ದೀವಿ. ಇನ್ನು ಯಶುಗೂ ಕೂಡ ಸ್ವಲ್ಪ ದಿವಸದಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು. ಹಂಗಾಗಿ ಗಗನ್ಗೆ ಮತ್ತು ಯಶುಗೆ ಇಬ್ರಿಗೂ ಇಲ್ಲೇ ತಾಯ್ತ ಕೂಡ ಹಾಕ್ಸಿದ್ವಿ.
ಇಲ್ಲಿ ಯಾವುದೇ ಥರ ಕಾಸ್ಟ್ ಏನು ಜಾಸ್ತಿ ಇಲ್ಲ, ಎಲ್ಲನೂ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಮುಡಿ ಕೊಡ್ಸೋದ್ರಿಂದ ಒಂದು ಯಂತ್ರದಿಂದ ಹಿಡಿದು ತುಂಬಾ ಚೀಪ್ ರೇಟಲ್ಲಿ ಎಲ್ಲ ಮಾಡಿದ್ದಾರೆ. ಕಾಸ್ಟ್ಲಿ ಅಂತ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬರ್ತಾಯಿದ್ದೀವಿ. ಹೊರಗಡೆ ಬರ್ತಾ ಬರ್ತಾ ಸುತ್ತಲೂ ದೇವ್ರುಗಳಿದೆ, ಹಂಗಾಗಿ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನು ಸ್ವಾಮೀಜಿ ಕೂಡ ಬಂದಿದ್ರು. ಸ್ವಾಮೀಜಿ ಬಂದಿದ್ದರಿಂದ ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಬೆಟ್ಟದ ಮೇಲ್ಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಹಂಗಾಗಿ ಇನ್ನೊಂದಿನ ಬಂದಾಗ ಹೋಗೋಣ, ಇವಾಗ ಆಗೋದಿಲ್ಲ ಅಂತೇಳಿ ನಾವು ಕೂಡ ಸ್ವಲ್ಪ ಹೊತ್ತು ಫೋಟೋಸು ಮತ್ತು ವೀಡಿಯೋಸು ತೊಗೊಂಡು ಇಲ್ಲೇ ದೇವ್ರದ್ದು ಪ್ರಸಾದ ಕೊಟ್ಟರು. ಹಲಸಿನ ಹಣ್ಣು ಜರ್ಪ್ ಕೂಡ ಮಾಡ್ಕೊಂಬಂದಿದ್ರು ಯಾರೋ, ಹಂಗಾಗಿ ಅದನ್ನು ಕೂಡ ಈಸ್ಕೊಂಡು ತಿಂದ್ಬಿಟ್ಟು ಇವಾಗ ಊಟಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತೆ ಮಾವ ಇಬ್ಬರು ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ಅವರಿಬ್ಬರು ಕೂಡ ಮಿಸ್ ಆದರು. ಯಶುಗೆ ಫಸ್ಟ್ ಟೈಮ್ ಮುಡಿ ಕೊಡಿಸ್ತಾ ಇದ್ವಲ್ಲ, ಹಂಗಾಗಿ ಅವ್ರು ಬಂದಿದ್ರೆ ತುಂಬ ಚೆನ್ನಾಗಿರೋದು ಅಂತೇಳಿ ಅನ್ಕೋತಾ ಇದ್ದೀನಿ. ಏನು ಮಾಡೋಕ್ಕಾಗೋದಿಲ್ಲ, ಸಮಯ ಸಂದರ್ಭ ಎಲ್ಲ ಒಂದೇ ಥರ ಇರಲ್ವಲ್ಲ, ಹಂಗಾಗಿ. ಇನ್ನು ಅಮ್ಮ ಕೂಡ ಯಶು ಜೊತೆ ಫೋಟೋ ಇಡ್ಸ್ಕೊತೀನಿ ಅಂತೇಳಿ ಹೊಡ್ಸ್ಕೊಂಡ್ರು. ಇನ್ನು ಗಗನ್ ಕೂಡ ನಾನು ಎತ್ಕೋತೀನಿ, ಅಂಬಾರಿ ಮಾಡಬೇಕು ಅವಳನ್ನ ಅಂತೇಳಿ ಈಸ್ಕೊಂಡಿದ್ದಾನೆ. ಯಶು ತುಂಬಾ ಖುಷಿ ಪಡ್ತಿದ್ದಾಳೆ, ಅಂಬಾರಿ ಮಾಡಿದ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ. ಇನ್ನು ನಾವು ಕೂಡ ಊಟಕ್ಕೆ ಬಂದ್ವಿ. ಅನ್ನ ಸಾಂಬಾರು, ರಸಮ್ಮು ಮತ್ತು ಪಾಯಸ ಎಲ್ಲನೂ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಇದೇ ಫಸ್ಟ್ ಟೈಮು ಚುಚ್ಚುಂಗಿರಿಲಿ ಬಂದು ಊಟ ಮಾಡ್ತಾ ಇರೋದು, ಹಂಗಾಗಿ ಯಶುಗೂ ಕೂಡ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಇಲ್ಲೇ ಅನ್ನ ಸಾಂಬಾರನ್ನ. ಇನ್ನು ಯಶು ಎಲ್ಲೇ ಹೋದ್ರೂ ಊಟ ಮಾಡ್ತಾಯಿದ್ಲು. ಇಲ್ಲಿ ಯಾಕೋ ಊಟನೇ ತಿಂತಾ ಇರಲಿಲ್ಲ. ಅವಳಿಗೆ ಇನ್ನೂ ಮುಡಿ ಕೊಟ್ಟಿದ್ದು ಗಾಬರಿ ಹಂಗೆ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಉಸಿರಿಡ್ಕೊಂಬಿಟ್ಟಿದ್ಲಲ್ವ, ಹಂಗಾಗಿ. ಇನ್ನು ಶಿವು ಕೂಡ ನಾನು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸು ತೊಗೊಂಡು ಹೊರಡ್ತಾ ಇದ್ದೀವಿ ಇವಾಗ. ಇನ್ನು ಎಲ್ಲರೂ ಸ್ವಲ್ಪ ವೀಡಿಯೋಸು ಫೋಟೋಸು ತೊಗೊಳ್ಳೋಣ ಅಂತೇಳಿ ತೊಗೋತಿದ್ದೀವಿ. ಓ ಗಡ್ಡೆ ಹಿಡ್ಕೊಬಿಟ್ಟವಳೆ, ಕಟಿಂಗ್ ಕೂದಲೋದ್ರೆ ಅದಕ್ಕೆ ಹೋಗೋಳೆ. ನೀನು ಸೇವಿಂಗ್ ಕಟಿಂಗ್ ಮಾಡ್ಸ್ಕೊಂಡ್ ಬರ್ಬೇಡ ಮನೆಗೆ. ಅಪ್ಪ ಏ ಯಶು, ಕಂದ ಕಂದ ಕಂದಮ್ಮ, ಚಂದಳಿ ಚೆಲುವಮ್ಮ, ನಿಂತ್ಕಳ ಯಶು. ನಿನಗೆ ಕಾಣಲ್ಲ ಅಷ್ಟ, ನನಗೆ ಕಾಣ್ತಾ ಸುಮ್ಮನೆ. ಎಗ್ಲ ಮೇಲೆ ಇಬ್ರಿಗೂ ಐಕಳಿ ಕೈಯ ಹಾಯ್ಕತ್ತಾಳೆ. ನನ್ನ ನೋಡ್ಲ ನೀನು, ಅವಳೇ ನೋಡಿ ಆಡಿಸ್ತದ. ಬತ್ತು. ಇನ್ನು ಯಶು ಜೊತೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತಗೋಬೇಕಂದ್ರೆ ತುಂಬ ಸಾಹಸನೇ ಮಾಡಬೇಕು. ನೀಟಾಗಿ ಯಾವುದೇ ಒಂದು ಫೋಜು ಕೊಡೋದಿಲ್ಲ, ತುಂಬಾ ಅತ್ತಿಟಿಕೆ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ಇದ್ರದ್ದು ಕಂಟಿನ್ಯೂಷನ್ ವೀಡಿಯೋ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ. ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಹಾಕಿದ್ದೀನಿ.